ಇದು ರ್ಯಾಪಿಡ್ ಫೈರ್ ಪ್ಲಸ್ ಒನ್ ಎರಡು ಮಿಕ್ಸ್ ಬರ್ತಾ ಎಸ್ ಇರುತ್ತೆ. ಎಸ್ 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 ಸರ್. ಮೇಘಾ ಶೆಟ್ಟಿ ಅವ್ರ ಡೇಟ್ ಆಫ್ ಬರ್ತ್ ಏನು? ನನ್ನ ಅಪ್ರಾಣಿಗೂ ಗೊತ್ತಿಲ್ಲ ನಾನು. ಜುಲೈನ ಯಾವ್ದು 4ನೇ ತಾರೀಕು ಬರುತ್ತೆ? ಜುಲೈನ ಸೆಪ್ಟೆಂಬರ್ ಯಾವಾಗ? ಹೇಳಿ ಪ್ಲೀಸ್. ಆಗಸ್ಟ್ 4th. ಹತ್ರ ಬಂದ್ ನೀವು. ಆಗಸ್ಟ್ ಅಲ್ಲ, ನಮ್ಮ ಸ್ವತಂತ್ರ ಸಿಗ್ತಲ್ಲ, ಮರ್ತು ಬಿಟ್ರಿ ಆ ತಿಂಗಳು. ಅಲ್ಲ ಹತ್ರದಲ್ಲಿ ಇದ್ದೀರಾ, ಅವ್ರು ಆಗಸ್ಟ್ ಅಂತ ಹೇಳಿದ್ರು ಆಲ್ರೆಡಿ. ಆಗಸ್ಟ್ 4 ಅಲ್ವಾ? 3ನ 4 ಅಲ್ವಾ? ಒಂದು ಬರ್ಡೇ ಯಾವಾಗ? ನಾನು ಅದನ್ನ ಕೇಳಲ್ಲ. ಅದನ್ನೇ ಸರಿ ಅಲ್ವಾ? ಆಗಸ್ಟ್ 4th. 4th ಗೊತ್ತಿದೆ. ಈಗ ಒಬ್ಬ ಫ್ಯಾನು ಅಂದ್ರೆ ನಿಮಗೂ ಫ್ಯಾನ್ ಅವ್ರಿಗೂ ಫ್ಯಾನ್, ಒಂದು ದಿನ ಫುಲ್ ನಿಮ್ ಜೊತೆನ ಇರಬೇಕು, ಟ್ರಾವೆಲ್ ಮಾಡೋಣ ಅಂತಂದ್ರೆ ನೀವೆಲ್ಲ ಹೋಗಕ್ಕೆ ಇಷ್ಟಪಡ್ತೀರಾ ಫ್ಯಾನ್ ಜೊತೆಗ? ಅವ್ರು ಕೇಳ್ತೀನಿ ಅವ್ರಿಗೆ ಎಲ್ಲಿ ಹೋಗಕ್ಕೆ ಇಷ್ಟ ಅಂತ. ನಿಮ್ ಚಾಯ್ಸ್ ಬಿಡ್ತಾರೆ, ಯು ಟೇಕ್ ಎ ಕಾಲ್ ಅಂತಾರೆ. ಎಲ್ಲಾದ್ರೂ ಒಂದೊಳ್ಳೆ ಜಾಗ ಕರ್ಕೊಂಡು ಹೋಗ್ತೀನಿ. ಒಳ್ಳೆ ಜಾಗ ಸ್ಪೆಸಿಫಿಕ್ ಆಗಿ ನಿಮ್ಗೆ ಇಷ್ಟ ಆಗುತ್ತೆ? ನನಗಿಷ್ಟ ಆಗೋದು ಐ ಲೈಕ್ ಮೌಂಟೇನ್ಸ್, ಬೆಟ್ಟ, ಅಲ್ಲಿಗೆ. ಅವರು ಸಿನಿಮಾಲವರಾದ್ರೆ ಒಂದು ಕೂರ್ಸ್ಕೊಂಡು ಒಂದು ಕತೆ ಹೇಳ್ತೀನಿ, ಚೆನ್ನಾಗಿದೆ ಹೇಗಿದೆ ಅಂತ ಹೇಳಿ ಅಂತ. ನೀನು ಅಭಿಮಾನಿ ಕಮ್ ಪ್ರೊಡ್ಯೂಸರ್ ಆಗ್ಬಿಡಪ್ಪ. ಅಲ್ಲ, ಪ್ರೊಡ್ಯೂಸರ್ ಅನ್ನೋದಕ್ಕಿಂತ ಜಾಸ್ತಿ ಒಂದು ಪಾಯಿಂಟ್ ಆಫ್ ವ್ಯೂ ಸಿಗುತ್ತಲ್ವಾ, ಸೊ ಕತೆ ಹೇಳ್ಬಿಡ್ತೀನಿ, ಒಂದು ನೆಕ್ಸ್ಟ್ ಇದು ಮಾಡ್ತಿದ್ದೀನಿ ಹೆಂಗಿದೆ ಅಂತ ಹೇಳಿ ಅಂತ. ಇಲ್ಲ ಅಂತ ಹೇಳಿದ್ರೆ ಕ್ರಿಕೆಟ್ ಇಷ್ಟ ಇದ್ರೆ ಕ್ರೀಡಾ ಆಡೋ ಕರ್ಕೊಂಡು ಹೋಗ್ತೀನಿ. ಏನು ಇಷ್ಟ ಇಲ್ಲ ಅಂತ ಹೇಳಿದ್ರೆ ನಮ್ಮ ತವಾ ಪಂಜಾಬ್ ಹೋಟ್ಲಿಗೆ ಕರ್ಕೊಂಡು ಹೊಟ್ಟೆ ತುಂಬ ಊಟ ಹಾಕ್ಸಿ. ಅವ್ರದೇ ಹೋಟ್ಲದು ಏನ್ ಪ್ರಮೋಷನ್ ಮಾಡ್ತಾ ಇದಾರೆ ನೋಡಿ. ಅಲ್ಲ ಕಾಂಪಿಟಿಷನ್ ನೋಡಿ, ಪಾಪ ಮೇಘ ಸಿನಿಮಾ ಪ್ರಮೋಷನ್ ಮಾಡ್ತೀರಾ, ನೀವು ಸಿನಿಮಾ ಜೊತೆಗೆ ನಿಮ್ಮ ಹೋಟ್ಲು ಪ್ರಮೋಷನ್ ನೋಡಿ. ನಾ ಎಲ್ಲ ಫಸ್ಟ್ ಆಪ್ಷನ್ ಕೊಟ್ಟಿದ್ದೆ ಸಿನಿಮಾ, ಅದನ್ನಂತ ಕ್ರಿಕೆಟ್, ಅದನ್ನಂತ ನಾನು ಹೋಟ್ಲ್ ಹೇಳಿದ್ದೀನಿ. ಡಾಕ್ಟರ್ ರಾಜ್ಕುಮಾರ್ ಅವ್ರು ಬರ್ತಾರೆ ಇಬ್ಬರಿಗೂ. ಓಕೆ, ಮೇಘ ಒಂದು ಒಳ್ಳೆ ಸಿನಿಮಾ ಮಾಡೋಣ, ನನ್ನ ಜೊತೆ ನೀನು ಆ್ಯಕ್ಟ್ ಮಾಡ್ಬೇಕಮ್ಮ ಅಂತಂದಾಗ ಅಣ್ಣವ್ರಿಗೆ ನೀವು ಏನು ಕೇಳ್ಕೊತೀರಿ, ಯಾವ ಜನ ಸಿನಿಮಾ ಮಾಡ್ಬೋದು ಅಂತ ಹೇಳ್ತೀರಿ? ಆ ಥರ ಒಂದು ಕನಸು ಬರೋದೇ ನಿಜವಾಗ್ಲೂ ಒಂದು ದಿ ಬೆಸ್ಟ್ ಮೂಮೆಂಟ್ ಆಫ್ ಮೈ ಲೈಫ್ ಅಂತಾನೆ ಹೇಳ್ಬೋದು. ಅದರಲ್ಲಿ ಒಂದು ಎಮೋಷ್ನಲ್ ಆ್ಯಂಡ್ ಫ್ಯಾಮಿಲಿ ಡ್ರಾಮಾ ಥರ ಸಿನಿಮಾ. ನಿಮಗೆ ಈಗ ಅಣ್ಣವ್ರು ನಾರ್ಮಲಿ ಅಂತ ಹೇಳಿದ್ರೆ ಎಲ್ಲರನ್ನ ಒಗ್ಗೂಡಿಸೋದು ಅಥವಾ ನಮ್ಮ ಕನ್ನಡದ ಶಕ್ತಿ ಅಲ್ವಾ, ಸೊ ಸೋಷಿಯಲಿ ಏನು ಇಂಪ್ಯಾಕ್ಟ್ ಮಾಡ್ಬೋದು, ಒಂದು ಸೋಷಿಯಲಿ ಒಳ್ಳೆ ಮೆಸೇಜ್ ಇರುವಂಥ ಸಿನಿಮಾ ಮಾಡಬೇಕು. ಅಂದರೆ ಎಲ್ಲರೂ ಕೂತ್ಕೊಂಡು ಎಂಟೈರ್ ಕರ್ನಾಟಕ ಅದನ್ನು ಸೆಲೆಬ್ರೇಟ್ ಮಾಡೋ ರೀತಿಯಲ್ಲಿರುವಂಥ ಒಂದು ಸಬ್ಜೆಕ್ಟನ್ನು ಮಾಡಬೇಕು. ಬ್ಯಾಕ್ ಟು ಬ್ಯಾಕ್ ಹಾಡುಗಳು, ನನಗೆ ಹಳೆ ಹಾಡುಗಳು ತುಂಬ ಇಷ್ಟ. ತುಂಬ ಸರ್ ನೀವು ನಾನು ಡಬ್ಬ ಹಾಡಾಡ್ತೀನಿ, ಬರೀ ನನ್ನ ಕೈಲಿ ಹಾಡಾಡಿಸ್ತಾ ಇದ್ದೀನ. ಇದೊಂದು ಕೋರಿಕೆ, ಅಭಿಮಾನಿಗಳ ಕೋರಿಕೆ. ಯಾವ್ದು ಹಾಡಲಿ? ಅವ್ರ ಹತ್ರ ಆಡ್ತೀನಿ ಬಿಡಲ್ಲ, ಬರೀ ಕ್ರಿಕೆಟ್ ಆಡೋದ್ರ ಮಾತ್ರ. ಅಲ್ಲ ಸರ್, ನನ್ನ ಹತ್ರ ಆಡಿಸಿ ಮತ್ತೆ ಇಲ್ಲವರು ಎಲ್ಲ ಓಡೋದ್ರೆ ನನಗೆ ಗೊತ್ತಿಲ್ಲ. ಡೋರ್ ಲಾಕ್ ಮಾಡೋದು ಅದೇ ವೆರಿ ಗುಡ್ ಶೇರ್ ಜೊತೆ ಇದು ಎಂದು ಕಂಡ ಕನಸು ಅದು ನಿನ್ನ ಮನಸ್ಸು, ನಿನ್ನ ಮನಸ್ಸಿಗಾಗಿ ಸೋತೆ, ಆ ಹಾಡು. ಅಂದರೆ ಲೈನ್ಸ್ ತುಂಬ ಚೆನ್ನಾಗಿದೆ. ಅದು ಒಂದೇ ಅಂತಲ್ಲ, ತುಂಬಾನು ಕೇಳ್ತೀನಿ, ಬಟ್ ಜಾಸ್ತಿ ಅದು ಓಡ್ತಾ ಇರುತ್ತೆ ಅದು. ಆಮೇಲೆ ನೋಡೆ ನೋಡೆ ನನ್ನೇ ನೋಡೆ, ಕಣ್ಣ ತುಂಬ ತಿರುಗಿ ನೋಡೆ, ಅದು ಕಾಡೆ ಕಾಡೆ ಅದು